ಎಚ್ ಡಿ ರೇವಣ್ಣ ಅರೆಸ್ಟ್ ಆದ ಬೆನ್ನಲ್ಲೇ ಇದೀಗ ಎಚ್ ಡಿ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಕೂಡ ಅರೆಸ್ಟ್ ಆಗ್ತಾರ. ಸಾಕಷ್ಟು ಕುತೂಹಲವನ್ನ ಉಂಟು ಮಾಡ್ತಾ ಇದೆ ಈ ಒಂದು ಕೇಸ್. ಯಾಕಂದ್ರೆ ಈಗಾಗಲೇ ಭವಾನಿ ರೇವಣ್ಣಗೂ ಕೂಡ SIT ನೋಟಿಸ್ ಅನ್ನ ಕೊಟ್ಟಿದೆ. SIT ನೋಟಿಸ್ ಕೊಟ್ಟಿದ್ರು ಕೂಡ ಭವಾನಿ ರೇವಣ್ಣ ಯಾವುದೇ ರೀತಿಯ ಸ್ಪಂದನೆಯನ್ನ ಕೊಟ್ಟಿಲ್ಲ. ಈಗಾಗಲೇ ಮನೆ ಕೆಲಸದ ಆಕೆ ದಾಖಲು ಮಾಡಿದಂತಹ ಪ್ರಕರಣದಲ್ಲಿ ನೋಟಿಸ್ ಅನ್ನು ನೀಡಲಾಗಿದೆ. ಜೊತೆಗೆ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ ಕೇಸ್ನಲ್ಲಿ ರೇವಣ್ಣ ಅವರ ಅರೆಸ್ಟ್ ಆಗಿದೆ. ಈ ಒಂದು ಕೇಸ್ನಲ್ಲೂ ಭವಾನಿ ರೇವಣ್ಣಗೂ ಕೂಡ ನೋಟಿಸ್ ಅನ್ನು ನೀಡಲಾಗಿದೆ. SIT ಟೀಮ್ ಈಗಾಗಲೇ ಹೊಳೆನರಸೀಪುರದ ಪಡವಲಹಿಪ್ಪೆಯ ಫಾರ್ಮ್ ಹೌಸ್ನಲ್ಲಿ ಮಹಿಳೆಯನ್ನ ಏನು ದೂರು ಕೊಟ್ಟಿದ್ರು, ಸಂತ್ರಸ್ತ ಮಹಿಳೆ, ಆ ಮಹಿಳೆಯನ್ನ ರೇವಣ್ಣ ಹಾಗೂ ಸಂಬಂಧಿಕರು ಕಿಡ್ನಾಪ್ ಮಾಡಿದ್ರು ಅನ್ನೋ ಒಂದು ಆರೋಪ ಇತ್ತು. ಮಹಿಳೆಯನ್ನ ಈಗಾಗಲೇ SIT ಟೀಮ್ ಪಾರ್ ಮಾಡಿದೆ. ಈ ಒಂದು ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣ ಈಗ ಅರೆಸ್ಟ್ ಆಗಬಹುದು. ಕಿಡ್ನಾಪ್ ಆದಂತಹ ಮಹಿಳೆಯ ಮಗ ತನ್ನ ತಾಯಿಯನ್ನ ಭವಾನಿ ರೇವಣ್ಣ ಅವರು ಕರೆದ್ರು ಅಂತ ಅವರ ಸಂಬಂಧಿಕರು ಕರ್ಕೊಂಡು ಹೋದ್ರು ಅನ್ನೋ ಒಂದು ದೂರನ್ನ ದಾಖಲು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣಗೂ ಕೂಡ ಸಂಕಷ್ಟ ಎದುರಾಗಬಹುದು. ಯಾವುದೇ ಕ್ಷಣದಲ್ಲೂ ಭವಾನಿ ರೇವಣ್ಣ ಅವರ ಅರೆಸ್ಟ್ ಕೂಡ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಇಲ್ಲಿ ಜಮೀನಲ್ಲಿ ಇಲ್ಲೇ ಅಕ್ಕ ಹಿಂದ್ಗಡೆ ಇಲ್ಲೇ ಮಾಡಿ ಇಲ್ಲೇ ಪಕ್ಕದಲ್ಲಿ ಹೌದಾ? ಅಂದ್ರೆ ಅದಾಗದೇ ಇದ್ಬಿಡ್ತಾ ಏನಂತ ಗೊತ್ತಿಲ್ಲ. ಬರೋ ಅಂದ್ರೆ ಅವರೇ ನಡ್ಕೊಂಡೆಲ್ಲ ಬಂದ್ರು. ಓಡ್ ಬರ್ಬೇಕಾದ್ರೆ ಓಡ್ ಬಂದ್ಮೇಲೆ ಇಲ್ಲಿ ಮನೆಗೆ ಬಂದ್ಮೇಲೆ ಮನೆ ಒಳಗೆಲ್ಲ ಬಂದ್ಬಿಟ್ಟಿದೆ ಜೀನ ಹಿಂದ್ಗಡೆ ಅಲ್ಲೆಲ್ಲ ಬೆಂಕಿ ಹಾಕಿ ಸುಟ್ಟಿದ್ರು ಹೊರಗಡೆ. ಬನ್ನಿ ಹಂಗೆ ಅದೇ ಇದು ಅದೇ ಇದು ಮುಳ್ಳು ತೆಗೆದ್ರು ಅಂದ್ರೆ ತುಂಬಾ ಕಚ್ಬಿಟ್ಟಿತ್ತು. ಯಾರಿಗೂ ಕಚ್ಚಿಲ್ಲ, ಅವ್ರೊಬ್ರಿಗೆ ಜಾಸ್ತಿ ಕಚ್ಚಿರೋದು. ಒಬ್ರಿಗೂ ಕಚ್ಚಿಲ್ಲ. ಇಲ್ಲಿ ಜಮೀನಲ್ಲಿ ಇಲ್ಲೇ ಅಕ್ಕ ಹಿಂದ್ಗಡೆ ಇಲ್ಲೇ ಮಾಡಿ ಇಲ್ಲೇ ಪಕ್ಕದಲ್ಲಿ ಹೌದಾ? ಅಂದ್ರೆ ಅದಾಗದೇ ಇದ್ಬಿಡ್ತಾ ಏನಂತ ಗೊತ್ತಿಲ್ಲ. ಬರೋ ಅಂದ್ರೆ ಅವರೇ ನಡ್ಕೊಂಡೆಲ್ಲ ಬಂದ್ರು. ಓಡ್ ಬರ್ಬೇಕಾದ್ರೆ ಓಡ್ ಬಂದ್ಮೇಲೆ ಇಲ್ಲಿ ಮನೆಗೆ ಬಂದ್ಮೇಲೆ ಮನೆ ಒಳಗೆಲ್ಲ ಬಂದ್ಬಿಟ್ಟಿದೆ ಜೀನ ಹಿಂದ್ಗಡೆ ಅಲ್ಲೆಲ್ಲ ಬೆಂಕಿ ಹಾಕಿ ಸುಟ್ಟಿದ್ರು ಹೊರಗಡೆ. ಬನ್ನಿ ಹಂಗೆ ಅದೇ ಇದು ಅದೇ ಇದು ಮುಳ್ಳು ತೆಗೆದ್ರು